ಶನಾಯ ಸ್ಟ್ಯಾಂಡ್ ಅಪ್ ವಾಟ್ ಇಸ್ ದಿಸ್ ಪ್ಲೀಸ್. ಕುಡ್ದಿದ್ಯಾ ಶನಾಯ ಶನಾಯ ಬಿಹೇವ್ ವಾಟ್ ಇಸ್ ದಿಸ್ ಏನ್ ಮಾಡ್ತಿದ್ಯಾ ನೀನೇನ್ ದೊಡ್ಡ ಸಲ್ಮಾನ್ ಖಾನ್ ರಿತಿಕ್ ರೋಷನ್ ಅಂತ ನೀನ್ ಹಿಂದೆ ಬೀಳ್ಬೇಕಾ? ನೀನ್ ಹಿಂದೆ ಬಿದ್ದಿದ್ದಕ್ಕೆ ವರ್ತನ ಅಂತ ಒಂದು ಕೆಲಸನಾದ್ರೂ ಮಾಡಿದ್ಯಾ? ಶನಾಯ ಏನೇನೋ ಮಾತಾಡ್ಬೇಡ. ರೀ ಮಾತಾಡ್ಲಿ ಬಿಡ್ರಿ. ಅಪರೂಪಕ್ಕೆ ನನ್ನ ಸಪೋರ್ಟ್ ಮಾಡಿದಾರ. ಥ್ಯಾಂಕ್ ಯು ಸೋ ಮಚ್. ಶನಾಯ ಟೀಚರ್ ಬಿಡು ಬಿಹೇವ್ ಯುವರ್ ಸೆಲ್ಫ್. ಯಾಕೆ ಬಿಡ್ಬೇಕ್ಯಾರಿ? ಬಾಯ್ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಾನು ಎಷ್ಟು ವರ್ಷದಿಂದ ಕಾಯ್ತಿದ್ದೆ ಗೊತ್ತಾ? ಆಸ್ತಿ ಎಲ್ಲ ನಮ್ದಾಗತ್ತೆ, ನಾವು ಆರಾಮ ಹೋಗಿ ಫಾರಿನಲ್ಲಿ ಸೆಟ್ಲ್ ಆಗ್ಬೋದು ಅಂತ. ಆದ್ರೆ ನೀನು ನನ್ನ ಆಸೆ ಕನ್ಸುಗಳನ್ನೆಲ್ಲ ನಾಶ ಮಾಡ್ಬಿಟ್ಟೆ. ಅಂದ್ರೆ ನಿನಗೆ ನನ್ನ ಪ್ರೀತಿಗಿಂತ ಆಸ್ತಿನೇ ಮುಖ್ಯನಾ? ಓ ಈ ತರ ಎಲ್ಲ ಡೈಲಾಗ್ ಹೊಡಿತೀಯಾ? ಒಂದ್ ವೇಳೆ ನಾನು ಸ್ಟೈಲಿಶ್ ಆಗಿ ಮಾಡರ್ನ್ ಆಗಿ ಬ್ಯೂಟಿಫುಲ್ ಆಗಿರ್ಲಿಲ್ಲ ಅಂದಿದ್ರೆ ನೀ ನನ್ನ ಪ್ರೀತಿ ಮಾಡ್ತಿದ್ಯಾ? ನಾನು ಕೇಳ್ತೀನಪ್ಪ, ನಿನ್ಗೆ ನಾನ್ ಮುಖ್ಯನಾ ನನ್ ಬ್ಯೂಟಿ ಮುಖ್ಯನಾ? ಹೆಣ್ಣಿಗೆ ಬ್ಯೂಟಿ ಹೇಗ್ ಪ್ಲಸ್ ಪಾಯಿಂಟು, ಗಂಡಿಗೂ ಹಾಗೆ ಆಸ್ತಿನೇ ಪ್ಲಸ್ ಪಾಯಿಂಟು. ಶನಾಯ ಆಸ್ತಿ ಆಸ್ತಿ ಅಂತ ಯಾಕೆ ಹೀಗೆ ಆಡ್ತಿದೀಯ? ಮಕ್ಳಿಗೆ ಅಪ್ಪ ಅಮ್ಮನೇ ಆಸ್ತಿ, ಅಪ್ಪ ಅಮ್ಮಗೆ ಮಕ್ಕಳೇ ಆಸ್ತಿ. ನನ್ನ ಮತ್ತೆ ನನ್ನ ಹೆತ್ತೋರ್ ಮಧ್ಯ ಆಸ್ತಿ ವಿಚಾರ ಬರೋದು ನಂಗೊಂಚೂರು ಇಷ್ಟ ಇಲ್ಲ. ಕೆಲವೊಂದ್ಸರಿ ನಿನ್ಗೋಸ್ಕರ ಅವ್ರ ಜೊತೆ ಹಾಗೆ ಮಾತಾಡಿರ್ತೀನಿ, ಅದು ನನ್ಗೆ ಯಾವ ಆಸ್ತಿನೂ ಬೇಕಾಗಿಲ್ಲ. ನನಗೆ ನನ್ನ ಹತ್ರನೇ ಆಸ್ತಿ. ಏನು ಏನಂದೆ? ಆ ಥರ ಆಸ್ತಿನ? ನಿನ್ ತಲೆಲೇನ್ ಬುದ್ಧಿ ಇದೆಯೋ ಲದ್ದಿ ಇದೆಯೋ? ಶನಾಯ ಗುರು ನಾನಿನ್ನು ಹೊಡ್ತೀನಪ್ಪ. ಟೇಕ್ ಕೇರ್. ಯಾವುದಕ್ಕೂ ನಾಳೆ ಬೆಳಗ್ಗೆ ಬರ್ತೀನಪ್ಪ. ನೀನು ಆರೋಗ್ಯವಾಗಿದೆಯೋ ಇಲ್ಲಂತ ನೋಡ್ಕೊಂಡು ಹೋಗೋದಕ್ಕೆ. ರೀ ಮೇಡಮ್ ನೀವು ನಡೀರಿ. ನೋ 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 ನೀವು ಹೊರಡಿ, ನಾನು ಇಲ್ಲೇ ಇರ್ತೀನಿ. ಏನು ಇಲ್ಲೇ ಇರ್ತೀರಾ? ಅಂಥ ದೊಡ್ಡ ಉಪಕಾರ ಮಾಡೋದು ಏನು ಬೇಕಾಗಿಲ್ಲ. ಇಬ್ಬರು ಜಗಳದಲ್ಲಿ ಮೂರನೇವನಿಗೆ ಲಾಭ ಅನ್ನೋ ಸೀನೆಲ್ಲ ಇಲ್ಲಿ ನಡೆಯೋದು ಬೇಕಾಗಿಲ್ಲ. ನಡೀರಿ ನಡೀರಿ ನಡೀರಿ.